ಓಕೆ ಫ್ರೆಂಡ್ಸ್, ಇವಾಗ ರ್ಯಾಪಿಡೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಫಸ್ಟು ಬನ್ನಿ, ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಏನಾರು ಕೋರ್ಟ್ ಆರ್ಡ್ರ್ ಬಂದಿದೆಯಾ ಏನು ಅಂತ ಕೇಳೋಣ ಅವ್ರ ಹತ್ರ. ಓಕೆ, ಕಾಲ್ ಕನೆಕ್ಟ್ ಆಗ್ತಾ ಇದೆ, ಮಾತಾಡ್ಸೋಣ. ಸಂಪರ್ಕಗೊಳ್ಳುತ್ತಿದೆ, ಮುಂದುವರಿಸಲು ಒಂದು ಒತ್ತಿರಿ. ಓಕೆ, ಒಂದು ಒತ್ತಿದೆ. ಮೇಡಮ್, ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಆರ್ಡ್ರ್ ಬರ್ತಾ ಇದೆ. ಓಕೆ ಸರ್, ಕನ್ನಡ ಲ್ಯಾಂಗ್ವೇಜ್ ಎಲ್ಲ ನಮಸ್ಕಾರ ಸರ್. ಹಾಂ, ಓಕೆ ಮ್ಯಾಮ್. ಬ್ಯಾಂಗ್ಳೂರಲ್ಲಿ ಏನಿದೆ ನಿಮಗೆ ಬೈಕ್ ಟ್ಯಾಕ್ಸಿ ಬಂದು ರೈಟ್ಸ್ ತಗೋಬೋದು ಸರ್. ತಿರ್ಗಾ ಏನಿದೆ ಸರ್ವಿಸ್ ಆಡಪ್ ಆಗಿದೆ. ಓಕೆನಾ ಮೇಡಮ್, ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಕೋರ್ಟ್ ಇನ್ನೂ ಆರ್ಡ್ರ್ ಮಾಡಲಿಲ್ವಲ್ಲ ಮೇಡಮ್, ಜಡ್ಜ್ಮೆಂಟೇ ಬಂದಿಲ್ವಲ್ಲ. ಇವಾಗಿರೋ ಅಪ್ಡೇಟ್ ನಮ್ಗೆ ಏನಂದ್ರೆ ಸರ್, ಏನಿದೆ ಕ್ಯಾಪ್ಟನ್ಸ್ ಎಲ್ಲ ಬ್ಯಾಂಗ್ಳೂರ್ ಸಿಟಿಗೆ ರೈಟ್ ತಗೋಬೋದು ಸರ್. ಅಲ್ಲ, ನಾನು ಬೆಳಗ್ಗೆ ನೋಡ್ತಾ ಇದ್ದೆ ನ್ಯೂಸಲ್ಲಿ, ಇನ್ನೂ ನೆಕ್ಸ್ಟ್ ಇಯರಿಂಗ್ಸ್ ಇದೆ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ಇಯರಿಂಗ್ಸ್ ಇದೆ ಅಂತ ಬರ್ತಾ ಇದೆ. ಜಡ್ಜ್ಮೆಂಟ್ ಏನು ಕೊಟ್ಟಿಲ್ಲ ಅಂತ ಬರ್ತಾ ಇದೆ. ನಿಮ್ಗೇನಾದ್ರು ಬಂದಿದೆಯಾ ಜಡ್ಜ್ಮೆಂಟು? ಸಾರಿ ಸರ್, ಇವಾಗಿರೋ ಅಪ್ಡೇಟ್ ನಮ್ಗೆ ಇಷ್ಟೇನೆ ಅಪ್ಡೇಟ್ ಇರೋದು ಸರ್. ಇವಾಗ ನನ್ನ ಪ್ರಶ್ನೆ ಮೇಡಮ್ ನನ್ನ ಕ್ವಶನ್ನು, ನಾವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತೀವಿ, ಓಕೆ ನೀವು ಹೇಳಿದ್ರಿ ಅಂತ ಮಾಡ್ತಾ ಇದ್ದೀವಿ, ಬೈಕ್ ಎಲ್ಲ ಸೀಸ್ ಮಾಡಿದ್ರೆ ಬಿಡಿಸ್ಕೊಡ್ತೀರಾ? ಓಕೆ ಸರ್, ಏನಿದೆ RTO ಸೈಡಿಂದ ಏನಾದರೂ ಇಶ್ಯೂ ಆದರೆ ಖಂಡಿತ ನೀವು ಏನಿದೆ ಚಲನ ರಿಸೀವ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಅಪ್ಪಡ ಸೈಡ್ ಫುಲ್ ಸಪೋರ್ಟ್ ಇರುತ್ತೆ ಸರ್. ಓಕೆ, ನಾವು ವರಿ ಮಾಡ್ಕೊಳ್ತಕ್ಕೆ ಹೋಗ್ಬೇಡಿ. ಓಕೆ ಮೇಡಮ್, ಈ ಕಾಲ್ನ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ, ಏನು ಅಭ್ಯಂತರ ಇಲ್ಲ ಅಲ್ವಾ? ಯೂಟ್ಯೂಬ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಕಾಲ್ ರೆಕಾರ್ಡ್ನ. ಏನಾದರೂ ಮಾಹಿತಿ ಬೇಕಿದೆಯಾ? ಬೇರೆ ಏನಿಲ್ಲ ಮೇಡಮ್, ಇವಾಗ ರೈಡ್ ಮಾಡ್ಬೋದು, ನೀವು RTO ಇಂದ ಫೈನ್ ಹಾಕೋರಿ, ನೀವು ಕಟ್ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಏನಿದೆ ಚಲನ ರಿಸೀವ್ ಮಾಡಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಎಲ್ಲ ನೀವು ಶೇರ್ ಮಾಡಿ ಸರ್. ಓಕೆ, ಏನಿದೆ ಫುಲ್ ಸಪೋರ್ಟ್ ಇರುತ್ತೆ ಸರ್, ಹೆಲ್ಪ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಾದರೂ ಮಾಹಿತಿ ಬೇಕಿದೆಯಾ? ಬೇರೆ ಏನಿಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ನೋಡಿ ಇವಾಗ ಕೇಳಿಸ್ಕೊಂಡ್ರಲ್ಲ, ಕಂಪ್ನಿ ಕಡೆಯಿಂದ ಹೇಳ್ತಾ ಇದ್ದಾರೆ RTOದು ಏನಾದ್ರು ಹಿಡಿದ್ರೆ ಚಲನ್ ಕೊಡಿ, ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚಲನಲ್ಲಿ ಮೆನ್ಷನ್ ಇರಬೇಕು ಬೈಕ್ ಟ್ಯಾಕ್ಸಿ ಮಾಡ್ತಿರೋದಕ್ಕೆ ಹಿಡ್ದಿರೋದಕ್ಕೆ ಅಂತ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೋರ್ಟಲ್ಲಿ ಇದುವರೆಗೂ ಯಾವುದೇ ಥರ ಜಡ್ಜ್ಮೆಂಟ್ ಬಂದಿಲ್ಲ. ನೆಕ್ಸ್ಟ್ ಇಯರಿಂಗ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಬೆಳಗ್ಗೆ ಕೂಡ ಹೇಳಿದ್ದೀನಿ. ಏನಂದರೆ, ಒಂದು ಸರ್ಕಾರಕ್ಕೆ ನಿಯಮಗಳನ್ನ ಜಾರಿ ಮಾಡಿ ಆಮೇಲೆ ನಾವು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತೀವಿ ಅಂತಲೂ ಕೂಡ ಹೇಳಿರೋದು ಗೌರ್ಮೆಂಟು. ಅಲ್ಲ, ಇವರು ಹೈಕೋರ್ಟ್ ಅವರು ಹೇಳಿರೋದು. ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ 22ರವರೆಗೂ ಕೊಟ್ಟಿದ್ದಾರೆ. ಇವ್ರಿಗೆ ಜಡ್ಜ್ಮೆಂಟ್ ಕಾಪಿ ಇನ್ನೂ ಕೊಟ್ಟಿಲ್ಲ. ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ಜಡ್ಜ್ಮೆಂಟ್ ಕಾಪಿ ಇಲ್ಲ ಅವ್ರ ಹತ್ರ. ಆದರೆ ಬೈಕ್ ಟ್ಯಾಕ್ಸಿ ಸರ್ವಿಸು ಓಪನ್ ಆಗಿದೆ, ಮಾಡ್ಬೋದು ಅಂತ. ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವೀಡಿಯೋಗೆ, ನನಗೆ ವಾಟ್ಸಪ್ಪಲ್ಲಿ ನೋಟಿಫಿಕೇಷನ್ ಬಂದಿದೆ ಬ್ರೋ, ನೋಡಿ ಗುಡ್ ನ್ಯೂಸ್, ಇಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ಬೇಕಾದ್ರೆ ಹಾಕ್ತೀನಿ, ನೋಡ್ಕೊಬೋದು ನೀವು. ರ್ಯಾಪಿಡೋ ಕಡೆಯಿಂದ ಗುಡ್ ನ್ಯೂಸ್, ನಮ್ಮ ಬೆಂಗಳೂರು ಕ್ಯಾಪ್ಟನ್ಸ್ ಅಂತ ಹಾಕಿದ್ದಾರೆ. ಇದಕ್ಕೆ ಆಫರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಥರ 3000ವರೆಗೂ ಬೋನಸ್ಸು, ಡೈಲಿ ಇನ್ಸೆಂಟಿವ್ 300 ರೂಪಾಯಿ, 1 ರೂಪಾಯಿ ಕಟ್ಟಿದ್ರೆ ಸಾಕು, ಯಾವುದೇ ಥರ ಕಮಿಷನ್ ಇರೋಲ್ಲ, 0 ಕಮಿಷನ್ ಇರುತ್ತೆ ಅಂತ ಎಲ್ಲ ಹಾಕಿದ್ದಾರೆ. ಇದು ಬೈಕ್ ಟ್ಯಾಕ್ಸಿ ಇವರು ಆನ್ ಮಾಡಿರೋದು ಖುಷಿನೇ. ಆದರೆ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಎಲ್ಲ ಬರ್ತಾಯಿದೆ ನೋಡಿ, 39 ರೂಪಾಯಿ ಪ್ಲಸ್ 16 ರೂಪಾಯಿ ಎಲ್ಲ ಬರ್ತಾಯಿದೆ, ಖುಷಿನೇ. ಆದರೆ ಇವರು ಇನ್ನೂ ಜಡ್ಜ್ಮೆಂಟ್ ಕಾಪಿನೇ ಬಂದಿಲ್ವಲ್ಲ, ಆದ್ರೂ ಇವರು ಮಾಡಿಸ್ತಾ ಇದ್ದಾರೆ. ಇವಾಗ ನೋಡಿ, ಇವರು ಜಡ್ಜ್ಮೆಂಟ್ ಕಾಪಿ ಇದೆ ಅಂದಿದ್ರೆ ಇವಾಗ ಕಸ್ಟಮರ್ ಕೇರಲ್ಲಿ ಇದೆ ಅಂತ ಹೇಳ್ಬೋದಾಯಿತು. ಇಲ್ಲ, ಊಬರಲ್ಲೂ ಅದೇ ಥರ. ಊಬರ್ಗೆ ಕಾಲ್ ಕನೆಕ್ಟೇ ಆಗೋದಿಲ್ಲ ಹುಡುಗರು, ಅದಕ್ಕೋಸ್ಕರ ಕಾಲ್ ಮಾಡಲೇ ಇಲ್ಲ. ಅದರಲ್ಲೂ ಕೂಡ ಆರ್ಡ್ರ್ ಬರ್ತಾಯಿದೆ. ಓಲಾದಲ್ಲಿ ನನಗೆ ಆರ್ಡ್ರ್ ಬಂದಿಲ್ಲ, ಆವಾಗಲೇ ಕೂಡ ಟ್ರೈ ಮಾಡಿದೆ. ಮತ್ತೊಂದು ಸಲ ನಾನು ಆನ್ ಮಾಡಿ ನೋಡ್ತೀನಿ ಓಲಾದಲ್ಲೂ ಆರ್ಡ್ರ್ ಬರ್ತಾಯಿದೆಯಾ ಅಂತ. ಅಪ್ಡೇಟ್ ಆಗ್ತಾಯಿದೆ ಸಾಫ್ಟ್ವೇರು. ಓಕೆ, ಇವಾಗ ಕೋರ್ಟ್ ಏನು ಹೇಳಿದೆ, ಒಂದು ನಿಯಮಗಳನ್ನ ಜಾರಿ ಮಾಡಿ ಕೊಡಿ 1 ತಿಂಗಳೊಳಗೆ ಅಂತ ಸರ್ಕಾರಕ್ಕೆ ಹೇಳಿದೆ. ಸರ್ಕಾರದ ಪರ ವಕೀಲರು ಕೂಡ 1 ತಿಂಗಳು ಟೈಮ್ ಕಾಲಾವಕಾಶ ಕೊಡಿ, ನಾವು ಅದಕ್ಕೆ ಒಂದು ನಿಯಮಗಳನ್ನ ಜಾರಿ ಮಾಡಿಕೊಡ್ತೀವಿ, ಬೇಡವಾ ಅಂತಲೂ ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವಾಗ 21ನೇ ತಾರೀಕು ಇವತ್ತು ಡೇಟು ನೋಡಿ, ಆಗಸ್ಟ್ 21ನೇ ತಾರೀಕು ಡೇಟು. 20ನೇ ತಾರೀಕು ಇಯರಿಂಗ್ಸ್ ಇದ್ದಿದ್ದು. ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 22ನೇ ತಾರೀಕು ಇದೆ. 1 ತಿಂಗಳು ಕರೆಕ್ಟಾಗಿ ಟೈಮ್ ತೊಗೊಂಡಿದ್ದಾರೆ ಇಯರಿಂಗ್ಸು, ನೆಕ್ಸ್ಟ್ ಇಯರಿಂಗ್ಸ್. ಅದರಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರ್ಬೋದು, ಇಲ್ಲ ಬರ್ದೇ ಇರ್ಬೋದು, ಗೊತ್ತಿಲ್ಲ. ಆದರೆ ಕಂಪ್ನಿಯವರೆಲ್ಲ ಯಾಕೆ ಇಷ್ಟೊಂದು ಸಡನ್ನಾಗಿ ಓಪನ್ ಮಾಡಿದ್ದಾರೆ, ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ಒಂದು ನಿಯಮಗಳನ್ನ ಜಾರಿ ಮಾಡಿದ್ದಾರಾ ಅಂತ ನನ್ನ ಪ್ರಶ್ನೆ.
ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಅಂತ ಹೇಳೋದಾದರೆ ಅದಕ್ಕೊಂದು ಜಡ್ಜ್ಮೆಂಟ್ ಕಾಪಿ ಇರಬೇಕಲ್ಲ, ಇಲ್ಲ ಯಾವ್ದಾದ್ರು ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಒಂದು RTO ಕಂಪ್ನಿಯಿಂದ, RTO ಆಫೀಸಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿರ್ಬೋದು, ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡಿ, ಮಧ್ಯಂತರ ಆದೇಶ ಕೊಟ್ಟಿದೆ ಕೋರ್ಟ್ ಅಂತಲೂ ಕೊಡಬೇಕಲ್ವಾ. ಅದಕ್ಕೆ ತುಂಬ ಜನ ಲಾಸ್ಟ್ ಕಾಮೆಂಟ್ ಮಾಡಿದ್ರಲ್ಲ ಗುರು, ನಿಮಗೆ ಬೇಕು ಗುರು ಇವೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಮ್ಮಿಷ್ಟ ಅಂತಲೂ ಕೂಡ ಕಾಮೆಂಟ್ ಮಾಡಿದರು. ಅಂಥರ ಅಲ್ಲ, RTOದವರು ಹಿಡಿದ್ರೆ ಇವರು ಫೈನ್ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚಲನ್ ಕೊಡಿ ಅಂತ. ಚಲನ್ ಕೊಟ್ಟರೆ ಚಲನ್ನಲ್ಲಿ ಏನಂತ ಕೊಡ್ಬೋದು ಗೊತ್ತಿಲ್ಲ, ಅದು ಬೈಕೆಲ್ಲ ಹಿಡಿದ ಮೇಲೆ ಗೊತ್ತಾಗುತ್ತೆ. RTOದವರು ಹಿಡ್ದೇ ಹಿಡಿತಾರೆ, ಚೆಕ್ ಮಾಡೇ ಮಾಡ್ತಾರೆ. ಹುಷಾರಾಗಿ ಯಾರ್ಯಾರು ಮಾಡ್ತಾಯಿದ್ದೀರಾ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಕಂಪ್ನಿಯವರು ಏನು ಮಾಡ್ತಾರೆ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆದರೆ ರ್ಯಾಪಿಡೋದವ್ರು ಏನೋ ಕಾಲಲ್ಲಿ ಹೇಳ್ತಾ ಇದ್ದಾರೆ, ನಾವು ಚಲನ್ ಕೊಟ್ಟರೆ ಫೈನ್ನ ಕಟ್ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡಿ, ಇದು ಮಾಡ್ತಾ ಇರ್ತೀರಾ ಗೊತ್ತು, ರ್ಯಾಪಿಡೋ ಕಂಪ್ನಿಗೆ ಊಬರ್ಗೆಲ್ಲ ಟ್ರೈ ಮಾಡ್ತಾ ಇರ್ತೀರಾ. ಅದಕ್ಕೆ ಬಂದು ಇದು ಸದ್ಯದ ಪರಿಸ್ಥಿತಿಲಿ ಈ ಅಪ್ಡೇಟು ನಿಮಗೆ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಅವ್ರಿಗೋಸ್ಕರ ವಿಡಿಯೋ ಮಾಡಿರೋದು. ನೋಡಿ, ನಿಮ್ಮಿಷ್ಟ ಮಾಡೋದು ಬಿಡೋದು. ಆದರೆ ನಾನು ಮಾತ್ರ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಲ್ಲ ಗುರು. ಯಾಕೆ ಬೈಕೆಲ್ಲ ಸೀಸ್ ಮಾಡಿ ಒಂದು ದಿವಸ ಒಂದು ವಾರ ಎಲ್ಲ ಇಟ್ಕೊಂಡು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ. ಸೀಸ್ ಮಾಡೋದಲ್ಲ, ಫೈನ್ ಕಟ್ಸ್ಕೊಳ್ಳೋದಲ್ಲ, ಕಂಟೆಂಟ್ ಆಫ್ ಕೋರ್ಟ್. ಕಂಟೆಂಟ್ ಆಫ್ ಕೋರ್ಟ್ ಅಂದರೆ ಕೋರ್ಟಿನ ಆದೇಶನೂ ಮೀರಿ ನೀವೇನಾದರೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕೋದ್ರೆ ಅದಕ್ಕೆ ಕೋರ್ಟಿಗೆ ವಿರುದ್ಧವಾಗಿರುತ್ತೆ, ಕೋರ್ಟ್ಗೆ ಬೆಲೆ ಕೊಡದೇ ಇದ್ದಂಗೆ ಇರುತ್ತೆ. ಓಕೆನಾ? ಅದ್ರ ವಿರುದ್ಧ ಏನಾದರೂ ಕೇಸ್ ಆದರೆ ಕ್ರಿಮಿನಲ್ ಕೇಸ್ ಕೂಡ ಆಗುತ್ತೆ. ನಿಮ್ಮ ಬೈಕ್ನ ಸೀಸ್ ಮಾಡ್ತಾರೆ, ಫೈನು ಕಟ್ಸ್ಕೊಳ್ಳಲ್ಲ. ತಗೊಂಡೋಗಿ ಪೊಲೀಸ್ ಇದರಲ್ಲಿ ಲಾಕ್ ಮಾಡಿಕೊಳ್ತಾರೆ, RTO ಆಫೀಸಲ್ಲೋ ಅಥವಾ ಟ್ರಾಫಿಕ್ ಪೊಲೀಸು ಇದು ಸ್ಟೇಷನಲ್ಲೋ ಲಾಕ್ ಮಾಡಿಕೊಳ್ತಾರೆ. ಕೋರ್ಟ್ನು ನೆಕ್ಸ್ಟ್ ಆದೇಶ ಬರೋವರೆಗೂ ನಿಮ್ಗೆ ಕೊಡಲ್ಲ ಅಂತ. ಏನು ಮಾಡ್ತೀರಾ ಅವಾಗ? ಸರ್ಕಾರದವರು ಆ ಥರ ಏನಾದ್ರು ಕೇಸ್ ಹಾಕೋರು ಏನು ಮಾಡ್ತೀರಾ? ಬೈಕೆಲ್ಲ ಒಂದು 100-150 ಬೈಕ್ಸ್ನ ತಗೊಂಡೋಗಿ ಲಾಕ್ ಮಾಡಿ ನಿಲ್ಸಿದ್ರೆ ಏನು ಮಾಡ್ತೀರಾ? ಏನು ಹೇಳ್ತೀರಾ? ಅವಾಗ ಫೈನ್ ಕೊಟ್ಟರು ಕೊಡಲ್ಲ ಅಂದರೆ ಏನು ಮಾಡ್ತೀರಾ? ಕೋರ್ಟಲ್ಲಿ ಆದೇಶ ಬರೋವರೆಗೂ ನಾವು ಕೊಡಲ್ಲ ಅಂತ ಅಂದರೆ ಏನು ಮಾಡ್ತೀರಾ? ಇದನ್ನೇ ನಂಬ್ಕೊಂಡು ಎಷ್ಟೊಂದು ಜನ ಜೀವನ ಮಾಡ್ತಾಯಿದ್ದೀರಾ. ಕೋರ್ಟ್ ಆರ್ಡ್ರಿಗೆ ಒಂದು ಸ್ವಲ್ಪ ಬೆಲೆ ಕೊಡಿ. ನಿಮಗೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದು ನಾನು ಹೇಳೋಕ್ಕೆ ಹೋಗಲ್ಲ. ಅದು ರೈಟ್ಸ್, ಅದು ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಈ ಥರ ಸೀಸ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಿರೋದು. ರೆಸಿಪ್ಟ್ ಕೊಟ್ಟರೆ ಪರವಾಗಿಲ್ಲ, ಚಲನ್ ಕೊಟ್ಟರೆ ಕಂಪ್ನಿಯವ್ರು ಕೊಡ್ತೀನಿ ಅಂತ ಹೇಳ್ತಾರೆ. ಚಲನು ಕೊಟ್ಟಿಲ್ಲ, ಕೋರ್ಟಲ್ಲಿ ಈ ಥರ ಆರ್ಡ್ರ್ ಆಗಿದೆ, ಅದ್ರ ಮೇಲೆ ಆರ್ಡ್ರ್ ಬರೋವರೆಗೂ ನಾವು ಕೊಡಲ್ಲ ಗಾಡಿನ ಅಂದರೆ ಏನು ಮಾಡ್ತೀರಾ? ಈ ಥರ ಎಲ್ಲ ರೂಲ್ಸ್ಗಳಿದೆ ಗುರು, ನೋಡಿಕೊಂಡು ಮಾಡೋರಾದರೆ. ಆದರೆ ಆರ್ಡ್ರುಗಳು ಮಾತ್ರ ಭಯಂಕರ ಬರ್ತಾಯಿದೆ. ಮೆಸೇಜ್ ಕೂಡ ಮಾಡ್ತಾಯಿದ್ರು, ನಾನು 1000 ರೂಪಾಯಿ ಮಾಡಿದೆ ಬೆಳಗ್ಗೆಯಿಂದ, 1500 ಮಾಡಿದೆ ಅಂತೆಲ್ಲ ಮಾಡ್ತಾಯಿದ್ರು. ಅಂದರೆ ಕಮಿಷನ್ ಇಲ್ವಲ್ಲ, ಅದಕ್ಕೆ ಜಾಸ್ತಿ ಅರ್ನಿಂಗ್ ಸಿಗ್ತಾಯಿದೆ. ನೋಡಿ, ರ್ಯಾಪಿಡೋ ಒಂದು ನಾನು ಮಾಡಿದ್ರೆ ಸಾಕು, ಲಾಂಗ್ ಆರ್ಡ್ರ್ 250 ರೂಪಾಯಿ 300 ರೂಪಾಯಿ ಆರ್ಡ್ರ್ ಎಲ್ಲ ಬರ್ತಾಯಿದೆ. ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ಆದರೆ ಆರ್ಡ್ರು ಮಾಡಲ್ಲ ಗುರು. ಓಕೆನಾ? ಇದಾಗಿತ್ತು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮ್ಗೆ ಅಪ್ಡೇಟ್ ತಿಳಿಸ್ಕೊಟ್ಟಿದ್ದು ವಿಡಿಯೋ ಹೇಗೆ ಅನ್ನಿಸ್ತು ಏನೋನ್ನ ಕಮೆಂಟ್ ಮಾಡಿ. ವಿಡಿಯೋ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರವಿ.